ಧರ್ಮಸ್ಥಳದ ವಿಷಯ ಹೈಕೋರ್ಟ್ನಲ್ಲಿತ್ತು. ಮೊನ್ನೆನೇ ಹೇಳಿದೆ ನಿಮಗೆ, ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅನಿಸುತ್ತೆ, ಇಬ್ಬರು ಅರ್ಜಿ ಸಲ್ಲಿಸಿದ್ರು ಕೋರ್ಟಿಗೆ. ಇವರು ಅರ್ಜಿಯನ್ನು ತುಕಾರಾಮ್ ಗೌಡ ಮತ್ತು ಪುರಂದರ ಗೌಡ ಮೊದಲು SIT ಕೊಟ್ಟಿರ್ತಾರೆ. ಇವರು SITಯಲ್ಲಿ ಚಿನ್ನಯ್ಯ ತೋರಿಸ್ದಂಗೆ ನಾವು ಹೆಣ ತೋರಿಸ್ತೀವಿ ಅಂತ ಅರ್ಜಿ ಕೊಟ್ಟಿತ್ತು. ಅಷ್ಟೇ ಬರೆದು ಕೊಡೋಕ್ಕಾಗಿರೋದಿಲ್ಲ, ಡಿಟೇಲಾಗಿ ಬರೆದಿರ್ತಾರೆ. ಅದರಲ್ಲಿನ ಒಂದು ಅಂಶ ಏನಿತ್ತು ಅಂದರೆ, ಚಿನ್ನಯ್ಯ ಕೋರ್ಟ್ ಮುಂದೆ ಹೇಳಿಕೆ ಕೊಡುವುದಕ್ಕಿಂತ ಮೊದಲು ನಮ್ಮ ಹತ್ರ ಹೇಳಿದ್ದಾನೆ, ತಾನು ಎಲ್ಲೆಲ್ಲಿ ಹೆಣ ಹೂತಿದ್ದೀನಿ ಅನ್ನೋದನ್ನು ಹೇಳಿದ್ದಾನೆ. ಇವರೇ ಇಬ್ಬರು, ಪುರಂದರಗೌಡ ಮತ್ತು ತುಕಾರಾಮ್ ಗೌಡ. ನಮ್ಮ ಹತ್ರ ಹೇಳಿದ್ದಾನೆ ಚಿನ್ನಯ್ಯ. ಅದು ಯಾಕೋ ಏನೋ ತನಿಖೆ ಶುರು ಮಾಡಿದ ಮೇಲೆ ಅವ್ನು ಕರೆಕ್ಟಾಗಿ ಜಾಗ ತೋರಿಸ್ತಾ ಇಲ್ಲ. ಅವನು ನಮ್ಮ ಹತ್ರ ಏನು ಹೇಳಿದಾನಲ್ಲ ಆ ಜಾಗಗಳನ್ನು ನಾವು ತೋರಿಸ್ತೀವಿ, ನಮ್ಮನ್ನು ಕರ್ಕೊಂಡೋಗಿ ನಾವು ಹೇಳ್ದಲ್ಲಿ ಅಗೀರಿ ಅನ್ನೋದು ಅರ್ಜಿ. ಚಿನ್ನಯ್ಯ ಹೆಂಗಾಗಿದ್ದ ನೋಡಿ, ಇವತ್ತು ಕೋರ್ಟಿಗೆ ಬಂದಿದ್ದ, ಮಾಸ್ಕ್ ಇಲ್ಲ ಏನಿಲ್ಲ, ಫುಲ್ ಗಡ್ಡ ಬಿಟ್ಕೊಂಡು ಪಾಪ ಅನ್ಸುತ್ತೆ ಅವ್ನು ನೋಡಿದರೆ. ಈಗ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ್ರದ್ದು ಅರ್ಜಿ ಅದು. ಎಲ್ಲಿ ಹೇಳಿದ್ದ ಚಿನ್ನಯ್ಯ? ಪಾಂಗಳ ಕ್ರಾಸ್ನಲ್ಲಿ ಹೂತಿದ್ದೀನಿ ಅಂತ ಹೇಳಿದ್ದ. ನಮಗೆ ಹೇಳಿದ್ದಾನೆ, ನಾವು ತೋರಿಸ್ತೀವಿ ಅಂತ. ಇನ್ನೊಂದು ಪಾಯಿಂಟ್ ನಂಬರ್ 13 ಏನು ಚಿನ್ನಯ್ಯ ತೋರಿಸಿದ್ನಲ್ಲ ಅದೇ ಜಾಗನೇ ಇವರು ಹೇಳಿದ್ದು. SIT ಅವ್ರು ಹಿಂಬರಹ ಕೊಟ್ಟು ಕಳಿಸಿದ್ರು, ನೀವು ಪಾಂಗಳ ಕ್ರಾಸ್ ಅಂತ ಹೇಳ್ತಾ ಇದ್ದೀರಿ, ನಾವು ದಾಖಲೆಗಳನ್ನು ಚೆಕ್ ಮಾಡಿದ್ದೀವಿ, ಅದು ಸರ್ಕಾರದಿಂದ ಸ್ಮಶಾನಕ್ಕೆ ಅಂತ ಮಂಜೂರಾಗಿರೋ ಜಾಗ. ಸ್ಮಶಾನದಲ್ಲಿ ಹೆಣ ಉಳಿದೆ ಇನ್ನೇನು ಉಳ್ತಾರೆ. ಇನ್ನೊಂದು ಪಾಯಿಂಟ್ ನಂಬರ್ 13, ಅಲ್ಲಿ ಈಗಾಗಲೇ ನಾವು ಚಿನ್ನಯ್ಯ ಹೇಳಿದಂತೆ ಅಗದಿದ್ದೀವಿ. ಪಾಯಿಂಟ್ ನಂಬರ್ 13 ಗೊತ್ತಲ್ಲ, ಮೋಸ್ಟ್ ಡಿಸ್ಕಸ್ಡ್ ಅದು. ಎಲ್ಲಕ್ಕಿಂತ ಹೆಚ್ಚು ಚರ್ಚೆ ಆದದ್ದೇ ಪಾಯಿಂಟ್ ನಂಬರ್ 13. ಯಾಕೆ? ಅಲ್ಲಿ ಮಷಿನ್ ತಂದರು, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ತಂದು ಚಿನ್ನಯ್ಯ 100 ಅಡಿ ತೋರಿಸಿದ್ದ ಜಾಗ. SIT ಅವ್ರು 300 ಅಡಿ ಸರ್ವೆ ಮಾಡಿಸ್ಬಿಟ್ರು, ಒಳಗೇನಾದ್ರು ಇದೆಯಾ ಅಂತ. ಏನೂ ಸಿಗಲಿಲ್ಲ. ಮತ್ತು ಅಗಿಯೋಣ ಅಂತ ಅಗದ್ರು. JCB ಅದನ್ನು ಸಣ್ಣ ಹಿಟಾಚಿ ತಂದ್ರೆ ಆಗೋದಿಲ್ಲ ಅಂತ 22 ಅಡಿ ಅಗದ್ರಲ್ಲಿ. 22 ಅಡಿ ಅಗದಿದ್ದು, ಜಲ ಹತ್ತು, ನೀರು ಬರೋಕ್ಕೆ ಶುರು ಆಗ್ಬಿಡ್ತು. ಅದಾದ ಮೇಲೆ ಆ ಮಣ್ಣನ್ನು FSLಗೆ ಕಳಿಸಿದ್ರು. ಅಕಸ್ಮಾತ್ ಇಲ್ಲಿ ಯಾವುದೋ ಕಾಲದಲ್ಲಿ ಹೆಣಗಳನ್ನು ಹೂತು ಆ ಹೆಣ ಪೂರ್ತಿ ಕರಗಿ ಹೋಗಿದ್ರೆ ಮಣ್ಣಿನಲ್ಲಿ ಏನಾದರೂ ಮೂಳೆ ಅಂಶಗಳು ಸಿಗ್ತಾವ ನೋಡಿ ಅಂತ FSLಗೂ ಮಣ್ಣು ಕಳಿಸಿದ್ದಾರೆ. ಅದನ್ನು ಅಷ್ಟು ಹುಡುಕಿದ ಮೇಲೆ ಅದೇ ಜಾಗದಲ್ಲಿ ಬಂದು ನೀವೇನು ಅಗಿಸೋದಪ್ಪ, ಬೇಡ, ನೀವು ಹೇಳೋದಲ್ಲಿ ಅಗಿಯೋದಕ್ಕಾಗೋದಿಲ್ಲ ಅಂತ ಹಿಂಬರಹ ಕೊಟ್ಟು SIT ಅವ್ರು ಕಳಿಸಿದ್ರು. ಇವರು ಹಂಗಿದ್ರೆ ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಹೈಕೋರ್ಟಿಗೆ ಬಂದರು. ಭಾರತದ ಐ ಡೋಂಟ್ ನೋ, ಅಂದರೆ ಹೆಂಗೆ ಮೆನ್ಷನ್ ಮಾಡ್ಬೇಕು ಗೊತ್ತಿಲ್ಲ ನನಗೆ, ಭಾರತದ ಕಾಸ್ಟ್ಲಿಯೆಸ್ಟ್ ವಕೀಲರ ಪೈಕಿ ಒಬ್ಬರಾದಂಥ, ಎಲ್ಲಕ್ಕಿಂತ ದುಬಾರಿ ವಕೀಲರ ಪೈಕಿ ಅವರು ಒಂದು ಅಪಿಯರೆನ್ಸಿಗೆ ಎಷ್ಟು ದುಡ್ಡು ಚಾರ್ಜ್ ಮಾಡ್ತಾರೆ ಅನ್ನೋದರ ನಂಬರ್ ಇತ್ತು. ಅವೆಲ್ಲ ಅಧಿಕೃತ ಇರೋದಿಲ್ಲ, ಆದ್ದರಿಂದ ಬೇಡ. ಅದು ದೀಪಕ್ ಖೋಸ್ಲಾ ಅಂತ ದೆಹಲಿ ವಕೀಲರು ಇವರ ಪರವಾಗಿ ವಾದ ಮಾಡಿದ್ರು. ಅರ್ಜೆಂಟಾಗಿ ಅಗಸ್ರಿ ಅದನ್ನ ಅಂತ, ನಮ್ಮ ಕ್ಲೈಂಟ್ಗಳು ಹೇಳ್ತಾ ಇರುವ ಜಾಗದಲ್ಲಿ ಅರ್ಜೆಂಟಾಗಿ ಅಗಿಸ್ಬೇಕು ನೀವು ಅಂತ ಅರ್ಜಿ ಹಾಕಿದ್ರು. ಅದರಲ್ಲಿ ವಾದ ಮಾಡುವಾಗ ಹೇಳ್ತಾರೆ ಅವರು, ಆರೋಪಿಗಳು ಭಾರತದ ಅತ್ಯಂತ ಶ್ರೀಮಂತ ಕುಟುಂಬಕ್ಕೆ ಸೇರಿದವರು ಅಂತೆಲ್ಲ ವಾದ ಮಾಡಿದ್ರು. ಆ ವಾದ ಆರೋಪಿ ಇಂಥವ್ರು ಅಂತ ಬರ್ಬೇಕಲ್ಲ ಒಂದು ಸಲ, ಆನ್ ರೆಕಾರ್ಡ್ ಬರೋದಿಲ್ಲ, ಅವರು ಹೇಳೋದಿಲ್ಲ ಅವರು. ಇರಲಿ, ಮೊನ್ನೆ ವಾದ ಮಂಡನೆ ಮಾಡಿದ್ರು ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಎದುರಿಗೆ. SIT ಪಾರ್ಟಿ ಆಗುತ್ತೆ ಇದಕ್ಕೆ. SIT ಅಗಿಸ್ತಾ ಇಲ್ಲ, SIT ಕರೆದು ಹೇಳಿ ಅಂತ. ಪ್ರತಿವಾದಿ SIT ಇದಕ್ಕೆ. SIT ಅವರಿಗೆ ನೀವು ಗುರುವಾರ ನಿಮ್ಮ ಪ್ರತಿಕ್ರಿಯೆಯನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳಿದರು. BN ಜಗದೀಶ್ ಅವರು, ಸರ್ಕಾರಿ ಪರ ವಕೀಲರು. ಅವರ ಮೂಲಕ SIT ಇವತ್ತು ತನ್ನ ವಾದವನ್ನು ಮಂಡಿಸ್ತು. ಫಾರ್ ದ ಫಸ್ಟ್ ಟೈಮ್ SIT ಅಂದರೆ ಸರ್ಕಾರ ಹೇಳ್ದಂಗೆ ಅದನ್ನ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿಷಯವನ್ನು ನ್ಯಾಯಾಲಯದ ಎದುರಿಗೆ ಹೇಳ್ತು. ಫಾರ್ ದ ಫಸ್ಟ್ ಟೈಮ್. ಅವಾಗಿನಿಂದನೂ ನಾವು ಕೇಳ್ತಾ ಇದ್ದದ್ದು ಅದನ್ನೇ. ಒಂದು ಇಂಟ್ರಿಮ್ ರಿಪೋರ್ಟಾರು ಕೊಡಿ, ಒಂದು ಪತ್ರಿಕಾ ಹೇಳಿಕೆನ. ಸುಜಾತ ಅನ್ನುವಂಥ ಒಬ್ಬ ಹೆಣ್ಮಗಳು ಬರ್ತಾಳೆ, ಅಜ್ಜಿ, ನನ್ನ ಮಗಳು 2003ರಲ್ಲಿ ಧರ್ಮಸ್ಥಳಕ್ಕೆ ಬಂದವಳು ನಾಪತ್ತೆ ಆಗ್ಬಿಟ್ಲು, ಆಕೆಯನ್ನು ಹೊತ್ಕೊಂಡು ಹೋಗಿದ್ದು ನೋಡಿದವರಿದ್ದರು, ದೇವಸ್ಥಾನದೊಳಗೆ ದೇವಸ್ಥಾನದ ಯೂನಿಫಾರ್ಮ್ ಹಾಕ್ಕೊಂಡವ್ರ ಜೊತೆಗೆ ಹೋಗಿದ್ದು ನೋಡಿದವರಿದ್ದರು. ಎಲ್ಲಿ ಅಂತ ಕೇಳ್ಕೊಂಡು ಹೋದರೆ ವೀರೇಂದ್ರ ಹೆಗಡೆ ಅವ್ರ ತಮ್ಮ ಹರ್ಷೇಂದ್ರ ಹೆಗಡೆ ನನ್ನನ್ನು ಬೈದು ಕಳಿಸ್ಬಿಟ್ರು. ಆಮೇಲೆ ದೇವಸ್ಥಾನದವ್ರು ಕರ್ಕೊಂಡು ಹೋಗಿ ನನ್ನ ಕತ್ಲು ಕೋಣೆಯಲ್ಲಿ ಕೂಡ ಕೊಡಿದ್ರು. 3 ತಿಂಗಳು ನಾನು ಕೋಮಾದಲ್ಲಿದ್ದೆ, ಎಚ್ಚರ ಆದಾಗ ಬೆಂಗಳೂರಿನಲ್ಲಿದ್ದೆ. ನನ್ನ ಮಗಳ ಅಸ್ಥಿಯನ್ನಾದರೂ ಹುಡುಕಿ ಕೊಡಿ, ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ದಫನ್ ಮಾಡ್ತೀನಿ ಅಂತ ಹೇಳಿದ್ಲು. ಆಕೆಗೆ ಅನನ್ಯ ಅನ್ನುವ ಮಗಳೇ ಇರಲಿಲ್ಲ, ಅನಿಲ್ ಅನ್ನೋರ ಜೊತೆ ಮದುವೆನೇ ಆಗಿರಲಿಲ್ಲ ಅಂತ
ಏಷ್ಯಾನೆಟ್ ಸುವರ್ಣ ನ್ಯೂಸ್ ತನಿಖಾ ವರದಿ ಮಾಡಿ ಹೇಳ್ತು. ಇನ್ನೂ ತನಕ SIT ಅಂತ ಹೇಳೇ ಇರಲಿಲ್ಲ. ಗೊತ್ತಾಗಬೇಕಲ್ರಿ, ಯಾರ್ದೋ ಮ್ಯಾಲೆ ಯಾರೋ ಇಂಥದ್ದೊಂದು ಆರೋಪ ಮಾಡಿದಾಗ 2 ತಿಂಗಳು 3 ತಿಂಗಳು ಸುಮ್ಮನೆ ಆರೋಪ ಮಾಡ್ಕೊಂಡು ಓಡಾಡಕ್ಕೆ ಬಿಟ್ಬಿಡ್ತಾರ? ಈ ವಿಷಯದಲ್ಲಿ ಆಯ್ತದು SITಯಿಂದ. ಅದನ್ನು ಅಧಿಕೃತವಾಗಿ ಇವತ್ತು ಕೋರ್ಟ್ ಮುಂದೆ SIT ಹೇಳಿದ್ದು. ಏನೇನಾಯಿತು? ಜಸ್ಟಿಸ್ ನಾಗಪ್ರಸನ್ನರು ಸ್ಪಷ್ಟವಾಗಿ ಕೇಳಿದರು, ಚಿನ್ನಯ್ಯ ಏನೇನು ಹೇಳಿದ್ನಲ್ಲ ಅದನ್ನು ಬಿಟ್ಟು ಬೇರೆ ಮಾಹಿತಿ ಏನಿದೆ ಹೇಳಿ ನಿಮ್ಮ ಹತ್ರ ಅಂತ. ಅದನ್ನು ಬಿಟ್ಟು ಏನು ಮಾಹಿತಿ ಇದೆ? ಈಗ ಚಿನ್ನಯ್ಯ ಹೇಳ್ದ ಅಲ್ಲೇನೂ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 6ನಲ್ಲಿ 25 ಮೂಳೆಗಳು ಸಿಕ್ಕವು, ಅವು ಪುರುಷರ ಮೂಳೆಗಳು. ಅದನ್ನು SIT ಹೇಳ್ತೀವತ್ತು. ಇಲ್ಲಿ ತನಕ ಅದು ಅಧಿಕೃತ ಇರಲಿಲ್ಲ, ನಮಗೆ ಬಂದ ಮಾಹಿತಿಯನ್ನು ನಾವು ಹೇಳ್ತಾ ಇದ್ವಿ. ಪುರುಷರ ಮೂಳೆಗಳು, ಉಳಿದಿದ್ದೆಲ್ಲ ಎಲ್ಲೂ ಏನೂ ಸಿಕ್ಕಿಲ್ಲ. ಈಗ ನಿಮಗೆ ಅವಕಾಶ ಕೊಟ್ಟರೆ ನಾಳೆ ಇನ್ನೂ 10 ಜನ ಬರ್ತಾರೆ. ನಾವು ಹೇಳ್ದಲ್ಲಗಿರಿ ಅಂತ ಇನ್ನೂ 10 ಜನ ಬರ್ತಾರೆ. ಎಲ್ಲರ ಹತ್ರ ಅಗಸ್ತಾ ಹೋಗೋದ ಅನ್ನುವ ಪ್ರಶ್ನೆ ನ್ಯಾಯಪೀಠ ಕೇಳ್ತೀವತ್ತು. ಚಿನ್ನಯ್ಯನ ಬಳಿ ಇಲ್ಲದಿರುವ ಹೆಚ್ಚುವರಿ ಮಾಹಿತಿ ನಿಮ್ಮ ಹತ್ರ ಏನಿದೆ, ಅದನ್ನು ನೀವು ಹೇಳಿದ್ರೆ ನಿಮ್ಮ ವಾದವನ್ನು ನಾವು ಕೇಳ್ತೀವಿ ಅಂತ ಸರ್ಕಾರದ ಪರ BN ಜಗದೀಶ್ ಅವರು ವಾದ ಮಂಡನೆ ಮಾಡಿದ್ರು. ಚಿನ್ನಯ್ಯ ಹೇಳಿದಾನೆ ಅಂತ ಅರ್ಜಿದಾರರು ಹೇಳಿದ್ದಾರೆ. ಅಂದರೆ ಚಿನ್ನಯ್ಯ ನಮ್ಮ ಹತ್ರ ಹೇಳಿದ್ದಾನೆ ಮೊದಲೇ, ಅವನು ಯಾಕೋ ಸರಿಯಾಗಿ ತೋರಿಸ್ತಾ ಇಲ್ಲ, ನಾವು ತೋರಿಸ್ತೀವಿ ಅಂತ. ಚಿನ್ನಯ್ಯ ಹೇಳಿದ 13 ಭಾಗದಲ್ಲಿ ನಾವು ಭೂಮಿಯನ್ನು ಅಗದಾಗಿದೆ. 13 ಅಲ್ಲ, ಆ್ಯಕ್ಚುಲಿ 17 ಪಾಯಿಂಟ್. ಆದರೆ ಒಂದು ಕಡೆ ಮಾತ್ರ ಮೂಳೆ ಸಿಕ್ಕಿದೆ, ಅದು ಕೂಡ ಪುರುಷನದ್ದು ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಹೇಳಿ? ಯಾಕೆ ಅಂದರೆ ಚಿನ್ನಯ್ಯ ಹೇಳಿದ್ದು ಅತ್ಯಾಚಾರ ಮಾಡಿ ಕೊಲೆಯಾದ ಸ್ಥಿತಿಯಲ್ಲಿದ್ದ ಬಾಲಕಿಯರು, ಯುವತಿಯರು, ಮಹಿಳೆಯರ ಶವಗಳನ್ನು ನನ್ನಿಂದ ಹೂಳಿಸಲಾಗಿದೆ ಅಂತ ಆತ ಹೇಳಿದ್ದು. ಬಾಲಕಿಯರು, ಮಹಿಳೆಯರು, ಯುವತಿಯರ ಶವಗಳನ್ನು ಹೂಳಿಸಲಾಗಿದೆ ಅಂತ. ಒಂದು ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕವು, ಅದು ಕೂಡ ಪುರುಷನದ್ದು. ಮತ್ತೊಂದು ಕಡೆ ಭೂಮಿಯ ಮೇಲೆ ಸಿಕ್ಕ ಅಸ್ಥಿಪಂಜರ ಕೂಡ ಪುರುಷನದ್ದು. ಇವತ್ತು ಅಧಿಕೃತವಾಗಿ ಹೇಳ್ತದನ್ನು. ಯಾವ್ದು ಹೇಳಿ? ಪಾಯಿಂಟ್ ನಂಬರ್ 11A ಹತ್ರ ಕರ್ಕೊಂಡೋಗಿ ತೋರಿಸ್ತಾನಲ್ಲ, ಆ 11A ಕಥೆನೂ ಬಹಳ ರೋಚಕವಾದ ಕಥೆ ಅದು. ಅದನ್ನು ಹೇಳಿದ್ದೀನಿ ನಿಮಗೆ. ಆ ಯೂಟ್ಯೂಬರ್ ಅಭಿಷೇಕ್ ಹುಡುಕಿದ್ದು ಫಸ್ಟ್ ಅದನ್ನು. ಯಾವಾಗ ಈತ 3 ದಿವಸ ಆಗದಾಗೂ ಏನೂ ಸಿಗಲಿಲ್ವಲ್ಲ, ಎಲ್ಲಿ ಕೇಸೇ ಬಿದ್ದು ಹೋಗ್ಬಿಡುತ್ತೋ ಅಂತ ಭಯ ಆಗ್ಬಿಡುತ್ತೋ ಅವ್ರಿಗೆ. ಆವಾಗ ಅಭಿಷೇಕ್ ಹೇಳ್ದ, ಅಲ್ಲೊಂದು ಅಸ್ಥಿಪಂಜರ ಇದೆ, ನಾನು ತೋರಿಸ್ತೀನಿ ಅಂತ. ಚಿನ್ನಯ್ಯನ ತಿಮ್ಮರೊಡಿ ಮನೆಯಿಂದ ಕರ್ಕೊಂಬರ್ತಾರೆ ರಾತ್ರಿ. ಬಾ, ನಿನಗೆ ಅಸ್ಥಿಪಂಜರ ತೋರಿಸ್ತೀವಿ, ನಾಳೆ ಬೆಳಗ್ಗೆ ಎದ್ದು ನಿನ್ನ SIT ಅವ್ರನ್ನ ಕರ್ಕೊಂಡು ಹೋಗಲ್ಲಿಗೆ ಅಂತ. ಅಲ್ಲಿ ಬಂದರೆ SIT ಅವರು ಈತ ತೋರಿಸಿದ ಪ್ರತಿ ಪಾಯಿಂಟ್ ಹತ್ರ ಗನ್ಮ್ಯಾನ್ ಇಟ್ಟು ಪೊಲೀಸರು ಬಿಟ್ಟಿರ್ತಾರೆ. ಕಾರಿಂದ ಕೆಳಗೆ ಇಳಿದು ಹೋದರೆ ಅಲ್ಲಿ ಪೊಲೀಸರ ಕೈ ಸಿಕ್ಕಾಕೊಂಡ್ಬಿಡ್ತೀವ ಅಂತ. ಅದಕ್ಕೆ ಕಾರಲ್ಲೇ ಕೂತ್ಕೊಂಡು ತೋರಿಸ್ತಾರಂತ. ಒಂದು ಮರ ತೋರಿಸ್ತಾನೆ, ಈ ಮರದಿಂದ ಒಳಗೊಂದು ಕಾಲ್ದಾರಿ ಇದೆ, ಸೀದಾ ಅದರಲ್ಲಿ ಹೋಗ್ಬೇಕು ನೀನು ಅಂತ. ಬೆಳಗ್ಗೆ ಎದ್ದು ಚಿನ್ನಯ್ಯ ಕರ್ಕೊಂಡು ಹೋಗೋದಲ್ಲಿ. ಆವಾಗ ಅಲ್ಲೊಂದು ಭೂಮಿಯ ಮೇಲೆ ಬಿದ್ದಿದ್ದ ಅಸ್ಥಿಪಂಜರ ಸಿಕ್ತು, ಅದು ಕೂಡ ಪುರುಷನದ್ದು. ಈ ಮಾಹಿತಿ ಇತ್ತು, ನಮಗೆ ಹೇಳಿದ್ದೀವಿ ನಾವು. ಸುಜಾತಾ ಜೊತೆ ಇದ್ದ ವಕೀಲರಿಂದ ಪತ್ರಿಕಾ ಪ್ರಕಟಣೆಯಲ್ಲಿ ತಪ್ಪು ಮಾಹಿತಿಗಳನ್ನು ಕೊಡಲಾಯಿತು. ಆ ಮಂಜುನಾಥ್ ಎಲ್ಲ ಹೋದ್ರೆ ನಾನು ನಾಪತ್ತೆನೇ ನೋಡಿ. ಆ ಮನುಷ್ಯ ಯಾವ ಪಾಯಿಂಟ್ನಲ್ಲಿ ಎಷ್ಟೆಷ್ಟು ಶವಗಳಿದ್ದಾವೆ ಅಂತ ಪಟ್ಟಿ ಕೊಟ್ಟ. ಪುಣ್ಯಾತ್ಮ, 55 ಶವಗಳ ಪಟ್ಟಿ ಇತ್ತದು. ತಪ್ಪು ಮಾಹಿತಿಯನ್ನು ಕೊಟ್ಟರವರು. ಚಿನ್ನಯ್ಯನ ಹಿಂದೆ ಇದ್ದ ಷಡ್ಯಂತ್ರ ಕೂಡ ಬಯಲಾಗಿದೆ. ಸರ್ಕಾರ ಇವತ್ತು ಹೈಕೋರ್ಟ್ಗೆ ಹೇಳ್ತು, ಚಿನ್ನಯ್ಯನ ಹಿಂದೆ ಇದ್ದ ಷಡ್ಯಂತ್ರ ಕೂಡ ಬಯಲಾಗಿದೆ. ಚಿನ್ನಯ್ಯ ನಮಗೆ ಹೇಳಿದ್ದ ಅಂತ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಅರ್ಜಿ ಹಾಕಿದ್ದಾರೆ. ಚಿನ್ನಯ್ಯ ರಹಸ್ಯವಾಗಿ ಹೂತಿಟ್ಟ ಜಾಗದ ಬಗ್ಗೆ ನಮಗೆ ಹೇಳಿದ್ದ ಅಂತ ಅವರು ಅಂತ ಇರೋದು. ಆದರೆ ತನಿಖೆ ವೇಳೆ ಯಾಕೆ ಹೇಳ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಅಂದರೆ ಚಿನ್ನಯ್ಯ ಯಾಕೆ ಕರೆಕ್ಟ್ ಜಾಗ ತೋರಿಸ್ತಾ ಇಲ್ಲ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅದಕ್ಕಾಗಿ ನಾವು ಜಾಗ ತೋರಿಸ್ತೀವಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತನಿಖೆಯ ವೇಳೆ 2 ವ್ಯಕ್ತಿಗಳು ಬುರುಡೆ ಕೊಟ್ಟಿದ್ರು ಅನ್ನೋದನ್ನು ಚಿನ್ನಯ್ಯ ಒಪ್ಪಿಕೊಂಡಿದ್ದಾನೆ. 2 ತಂದು ನನಗೆ ತಲೆಬುರುಡೆ ಕೊಟ್ಟು ಇದನ್ನು ತೋರಿಸು ಅಂತ ಹೇಳಿದ್ರು ಅನ್ನೋದನ್ನು ಚಿನ್ನಯ್ಯ ಒಪ್ಪಿಕೊಂಡಿದ್ದಾನೆ. ಷಡ್ಯಂತ್ರದ ಕುರಿತಾಗಿ ತನಿಖೆ ನಡೀತಾ ಇದೆ. ಈ ವಾದವನ್ನು BN ಜಗದೀಶ್ ಅವರು ಮಂಡಿಸಿದರು SIT ಪರವಾಗಿ. ಇದರ ತಾತ್ಪರ್ಯ ಏನು? ಪುರಂದರಗೌಡ ತುಕಾರಾಮ್ ಗೌಡ ಹೇಳ್ದಲ್ಲಿ ಅಗಿಯೋದಕ್ಕಾಗೋದಿಲ್ಲ, ಇಂತಿಂಥ ಕಾರಣಕ್ಕಾಗೋದಿಲ್ಲ ಅಂತ ಅವ್ರು ಹೇಳಿದ್ದು. ಈಗ ಪ್ರಕರಣವನ್ನು ಮತ್ತೆ ಮುಂದಕ್ಕೆ ಹಾಕಲಾಗಿದೆ. ಅಂತೂ ಇಂತೂ ಆನ್ ರೆಕಾರ್ಡ್ ಬಂತು, ಇದೊಂದು ಷಡ್ಯಂತ್ರ ಅಂತ.
ಸೆಪ್ಟೆಂಬರ್ 26ಕ್ಕೆ ಪ್ರಕರಣವನ್ನು ಮುಂದೂಡಲಾಗಿದೆ. ದೀಪಕ್ ಖೋಸ್ಲಾ, ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಪರ ವಕೀಲ ದೀಪಕ್ ಖೋಸ್ಲಾ ಅವರು ಅಲ್ಲಿ ತನಕ ಆ ಜಾಗಗಳಿಗೆ ಪೊಲೀಸ್ ಬಂದೋಬಸ್ತಾದರೂ ಮಾಡಿ ಅಂತ ಕೇಳಿದ್ರು. ಪೊಲೀಸ್ ಬಂದೋಬಸ್ತಾದರೂ ಮಾಡಿ. ನ್ಯಾಯಾಲಯ ಅದಕ್ಕೂ ಏನು ಸೊಪ್ಪು ಹಾಕಲಿಲ್ಲ. ಇಲ್ಲಿಗೆ ಬಂದು ನಿಂತಿದೆ ಕಥೆ. ಇನ್ನೊಂದು ಕಡೆ ಆಪರೇಷನ್ ಬಂಗ್ಲೆಗುಡ್ಡ, ವಿಠ್ಠಲಗೌಡರ ಹೇಳದಲ್ಲಿ 17 ಎಕರೆ ಜಾಗ, ಕಾಡು, ದಟ್ಟ ಕಾಡು, ಅಲ್ಲಿ ಅಸ್ಥಿಪಂಜರಗಳು ಬಿದ್ದಿದ್ದಾವೆ ಅನ್ನೋದನ್ನು ವಿಠ್ಠಲಗೌಡರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು. ಪ್ರಕರಣದ ಸಾಕ್ಷಿ ತಲೆಬುರುಡೆ ಎತ್ಕೊಂಡು ಬಂದಿದ್ದು ವಿಠ್ಠಲಗೌಡ ಅನ್ನೋದು ತನಿಖೆಯಲ್ಲಿ ಪ್ರೂವ್ ಆಯಿತು. ಎಲ್ಲಿಂದ ಎತ್ಕೊಂಡು ಬಂದೆ ತೋರಿಸುವಂಥ SIT ಅವ್ರು ಕರ್ಕೊಂಡು ಹೋದರು. ಹೋಗಿ ಬರುವ ದಾರಿಯಲ್ಲಿ ಅಸ್ಥಿಪಂಜರಗಳು ಬಿದ್ದಿದ್ದನ್ನು ನಾನು ನೋಡಿದೆ ಅಂತ ತನಿಖೆಯ ಮಾರನೇ ದಿವಸ ವಿಠ್ಠಲಗೌಡರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದು. ಪತ್ರಿಕಾಗೋಷ್ಠಿಯಲ್ಲೋ ಅಥವಾ ಯಾವುದೋ ಒಂದು ಯೂಟ್ಯೂಬ್ ಚಾನಲಿಗೆ ಕೊಟ್ಟು ಇಂಟರ್ವ್ಯೂನಲ್ಲೋ ಹಂಗೆ ಹೇಳಿದ್ದು. ಹಂಗೆ ಹೇಳಿದ ಮೇಲೆ ಮತ್ತೆ ಹುಡುಕದೇ ಇದ್ದರೆ ದೇವ್ರು ಮೆಚ್ಚೋದಿಲ್ಲ. ಪೊಲೀಸರು ಹೋಗಿ ಹುಡುಕಿದ್ರು. 7 ತಲೆಬುರುಡೆಗಳು ಸಿಕ್ಕಿದ್ದಾವಂತೆ. 7 ತಲೆಬುರುಡೆಗಳು, ಒಂದಷ್ಟು ಮೂಳೆಗಳೆಲ್ಲ ಸಿಕ್ಕಿದ್ದಾವೆ. ಅವುಗಳನ್ನು ತಗೊಂಡು ಬಂದು ಫೊರೆನ್ಸಿಕ್ಕಿಗೆ ಕಳಿಸಿದ್ದಾರೆ. ನೆನ್ನೆ 5 ತಲೆಬುರುಡೆ, ಇವತ್ತು 2 ತಲೆಬುರುಡೆ. ನಿಯಮದ ಪ್ರಕಾರ ಅವುಗಳನ್ನು ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಅಲ್ಲಿ 2 ಐಡೆಂಟಿಟಿ ಕಾರ್ಡ್ ಕೂಡ ಸಿಕ್ಕಿದ್ದಾವೆ. ಒಂದು ಹಿರಿಯ ನಾಗರಿಕರ ಕಾರ್ಡು, ಅಸ್ಥಿಪಂಜರದ ಪಕ್ಕದಲ್ಲೇ ಇತ್ತು. ಹಿರಿಯ ನಾಗರಿಕರ ಕಾರ್ಡು, ಕೃಷ್ಣಪ್ಪ ಅಂತ ಹೆಸರಿದೆಯಂತೆ. ಮರಕ್ಕೆ ಒಂದು ಹಗ್ಗ ಇದೆ, ಅಲ್ಲೊಂದು ಸೀರೆ ಕೂಡ ಇತ್ತು. ಎಲ್ಲಿ ಹಗ್ಗ ಕಟ್ಟಲಾಗಿದೆಯೋ ಅದ್ರ ಕೆಳಗೆ ಅಸ್ಥಿಪಂಜರ ಬಿದ್ಕೊಂಡಿದೆ. ಅಂದರೆ ನೇಣು ಹಾಕ್ಕೊಂಡಿರಬಹುದು ಅಂತ ಅನಿಸೋ ಹಂಗಿದೆ ಅದು. ಅವೆಲ್ಲವನ್ನೂ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ SIT ಅವರು. ಪಂಚರ ಸಮಕ್ಷಮದಲ್ಲಿ ಪಂಚನಾಮೆಯನ್ನು ಮಾಡಲಾಗಿದೆ. ಇಂಟ್ರೆಸ್ಟಿಂಗ್ಲಿ ಒಂದು ID ಕಾರ್ಡ್ ಸಿಕ್ತಲ್ಲಿ, UB ಅಯ್ಯಪ್ಪ ಅನ್ನುವ ID ಕಾರ್ಡು ಇವತ್ತು ಸಿಕ್ಕಿದ್ದದು. UB ಅಯ್ಯಪ್ಪ ಪೊನ್ನಂಪೇಟೆ ತಾಲೂಕಿನ T ಶೆಟ್ಟಿಗೇರಿ ಗ್ರಾಮದ UB ಅಯ್ಯಪ್ಪನವರ ಐಡೆಂಟಿಟಿ ಕಾರ್ಡ್ ಅದು. ಅಂದರೆ ನೀವು 7 ವರ್ಷಗಳ ಹಿಂದೆ UB ಅಯ್ಯಪ್ಪ ನಾಪತ್ತೆಯಾಗಿದ್ದು. ಇವತ್ತಿಗೂ ಐಡೆಂಟಿ ಕಾರ್ಡ್ ಇದೆ ಅಂದರೆ ಅದು ಒಳ್ಳೆ ಲ್ಯಾಮಿನೇಷನ್ ಹಾಕಿರುವಂಥ ಯಾವುದೋ ಒಂದು ಕಾರ್ಡ್ ಇರಬೇಕದು, ಪ್ಯಾನ್ ಕಾರ್ಡೋ ಇನ್ನೊಂದು ಮತ್ತೊಂದು ಅಂಥದ್ದು ಇರಬೇಕದು. ಕುಟ್ಟ ಪೊಲೀಸ್ ಸ್ಟೇಷನ್ನಲ್ಲಿ 7 ವರ್ಷಗಳ ಹಿಂದೆ UB ಅಯ್ಯಪ್ಪ ನಾಪತ್ತೆಯಾಗಿದ್ದರ ಬಗ್ಗೆ ಅವರ ಕುಟುಂಬಸ್ಥರ ಕಂಪ್ಲೇಂಟ್ ದಾಖಲ ಮಾಡಿದರು. ಕಂಪ್ಲೇಂಟ್ ಕೊಟ್ಟಿದ್ದಾರೆ UB ಅಯ್ಯಪ್ಪ ನಾಪತ್ತೆ ಬಗ್ಗೆ. ಮೈಸೂರಿಗೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂತ ಹೋದಂಥ UB ಅಯ್ಯಪ್ಪ ಪತ್ತೆಯಾಗಿಲ್ಲ ಅಂತ ಅವರ ಕುಟುಂಬಸ್ಥರು ಕುಟ್ಟ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಮೇಲ್ನೋಟಕ್ಕೆ ಏನು ಅನ್ನಿಸ್ತಾ ಇದೆ, ಹಾಸ್ಪಿಟ್ಲಿಗೆ ಅಂತ ಹೋಗಿದ್ರು, ಅನಾರೋಗ್ಯ ಇತ್ತು, ಅದರಿಂದ ಬೇಸತ್ತಿದ್ರು ಏನೋ, ಮೇಲ್ನೋಟಕ್ಕೆ ಹಂಗೆ ಅನ್ನಿಸ್ತಾ ಇರೋದು. ಕೊಡಗಿನಿಂದ ಮೈಸೂರಿಗೆ ಹೋಗ್ತೀನಿ ಅಂತ ಬಂದಂಥವ್ರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.